ವಾಟ್ಸ್ಆಪ್ ಗೈಸ್ ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಮೊಟ್ಟ ಮೊದಲ ದೊಡ್ಡ ಘೋಷಣೆಯಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅಂದರೆ ಸ್ಕೂಲಿಂದ PG ವರೆಗೂ ಉಚಿತ ಬಸ್ ಪಾಸ್ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಲಾಭ ಆಗುವ ಸಾಧ್ಯತೆ ಇದೆ ಗೈಸ್. ಓಕೆ, ಸೊ ಇದು ಸ್ಪೆಷಲಿ ಏನಂತಂದರೆ ಸ್ಕೂಲಿಂದ PG ವರೆಗೂ ಎಲ್ರಿಗೂ ಇರ್ರಿಸ್ಪೆಕ್ಟಿವ್ ಆಫ್ ಜೆಂಡರ್ಸ್ ಅಂದರೆ ಲೈಕ್ ಮೇಲ್ ಫೀಮೇಲ್ ಇಬ್ಬರಿಗೂ ಸಿಗಲಿದೆ. ಸೊ ಹಾಗಾಗಿ ಏನೆಲ್ಲ ಮುಖ್ಯ ಅಂಶಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಟ್ ವಿಡಿಯೋ ನೆಟ್ವರ್ಗು ನೋಡ್ತಾ ಇರಿ ಗೈಸ್. ಓಕೆ, ಸೊ ಗೈಸ್, ಇದು ಯಾರಿಗೆ ಸಿಗಲಿದೆ ಈ ಯೋಜನೆಯ ಲಾಭ ಅಂತಂದರೆ, ಸೊ ಈ ಯೋಜನೆಯ ಲಾಭ ಎಲ್ಲ ವಿದ್ಯಾರ್ಥಿಗಳು, ಶಾಲೆ ವಿದ್ಯಾರ್ಥಿಗಳು ಅಂದರೆ PUC ವಿದ್ಯಾರ್ಥಿಗಳು, ಡಿಪ್ಲೊಮಾ ITI ಆಗಿರ್ಬೋದು ಅಥವಾ ಪದವೀಧರರಾಗಿರ್ಬೋದು ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳಾಗಿರ್ಬೋದು. ಅಂದರೆ ಸ್ಕೂಲಿಂದ ಹಿಡಿದ್ಬಿಟ್ಟು PG ವರೆಗೆ ಅಂದರೆ PG ಪೋಸ್ಟ್ ಗ್ರ್ಯಾಜುಯೇಟ್ವರೆಗೂ ಇದು ಕಂಪ್ಲೀಟ್ ಆಗಿ ಈ ಯೋಜನೆಯ ಒಂದು ಲಾಭ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ, ಅಂದರೆ ಘೋಷಣೆ ಮಾಡಲಾಗಿದೆ. ರೈಟ್. ಸೊ ಇದರಲ್ಲಿ ಏನು ಹೊಸದು ಅಂತಂದರೆ ಈ ಒಂದು ಬಸ್ ಪಾಸ್ ಸೇವೆ ಈ ಮುಂಚಿತವಾಗಿಯೂ ಇತ್ತು. ಬಟ್ ಇದರಲ್ಲಿ ಏನು ಹೊಸದು ಅಂದರೆ, ಮೊದಲು ಈ ಹಿಂದೆ ಕೇವಲ ಈ ಒಂದು ಪ್ರಮುಖವಾಗಿ ಈ ಒಂದು ಯೋಜನೆ ಸೌಲಭ್ಯ ವಿದ್ಯಾರ್ಥಿನಿಯರಿಗೆ ಅಥವಾ ನಿರ್ದಿಷ್ಟ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಈ ಯೋಜನೆ. ರೈಟ್. ಸೊ ಈ ಒಂದು ಹೊಸ ಘೋಷಣೆಯ ಪ್ರಕಾರ ಈ ಒಂದು ಇರ್ರಿಸ್ಪೆಕ್ಟಿವ್ ಆಫ್ ಜೆಂಡರ್, ಹುಡುಗರಿಗೂ ಹುಡುಗಿಯರಿಗೂ ಅಥವಾ ಮೇಲ್ ಫೀಮೇಲ್ ಎಲ್ಲರಿಗೂ ಈ ಒಂದು ಯೋಜನೆಯ ಲಾಭ ಸಿಗಲಿದೆ, ಅಂದರೆ ವಿಸ್ತರಿಸಲಾಗಿದೆ ಈ ಯೋಜನೆಯನ್ನು. ರೈಟ್. ಸೊ ಹಾಗಾಗಿ ಈ ಒಂದು ಯೋಜನೆಯ ಲಾಭ ಯಾವ ಬಸ್ಗಳಲ್ಲಿ ಸಿಗುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ರೈಟ್. ಸುಮಾರು ಜನ ಇಲ್ಲೇ ಕನ್ಫ್ಯೂಸ್ ಮಾಡ್ಕೊತಾರೆ. ಲಾಸ್ಟ್ ಒಂದು ಫ್ರೀ ಬಸ್ ಸ್ಕೀಮಲ್ಲಿ ಕೂಡ ಇದೇ ಕನ್ಫ್ಯೂಸ್ ಆಗಿತ್ತು. ರೈಟ್. ಬಟ್ ಹವೆವರ್ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಯಾವ ಬಸ್ಗಳಲ್ಲಿ ಸಿಗುತ್ತೆ, ಯಾವ ಬಸ್ಗಳಲ್ಲಿ ಸಿಗಲ್ಲ ಅಂದ್ಬಿಟ್ಟು. ಬಟ್ ಆದರೆ ಈ ಒಂದು ಪ್ರಾಥಮಿಕ ಒಂದು ಮಾಹಿತಿ ಪ್ರಕಾರ ಹೇಳೋದಾದರೆ, ಈ ಒಂದು ರೆಡ್ ಬಸ್ ಏನಿರುತ್ತೆ, ರೆಡ್ ಬಸ್ ಆಗಿರ್ಬೋದು ಅಥವಾ ಒಂದು ಸಿಟಿ ಬಸ್ಗಳಾಗಿರ್ಬೋದು, ಐಷಾರಾಮಿ ಅಲ್ಲದೆ ಇರುವಂಥದ್ದು, ಲೈಕ್ ಲಕ್ಸುರಿ ಬಸ್ ಅಲ್ಲದೆ ಇರುವಂಥದ್ದನ್ನು ಬಿಟ್ಬಿಟ್ಟು ಅದನ್ನು ಲಕ್ಸುರಿ ಬಸ್ ಮೇ ಬಿ ಲೈಕ್ ಅದು ಸಿಟಿ ಟು ಸಿಟಿ ಟ್ರಾವೆಲ್ ಮಾಡೋದಿಲ್ಲ. ಆ್ಯಕ್ಚುಲಿ ಅವು ಲಾಂಗ್ ಟೂರಲ್ಲಿ ಇರುತ್ತವೆ. ಸೊ ಹಾಗಾಗಿ ಅದರಲ್ಲಿ ಕನ್ಸಿಡರ್ ಮಾಡುವಂಥ ಸಾಧ್ಯತೆಯೇ ಇರೋದಿಲ್ಲ. ಸೊ ಹಾಗಾಗಿ ಇದೇನೊಂದು ರೆಡ್ ಬಸ್ಸು ಆಮೇಲೆ ಸಿಟಿ ಬಸ್ಗಳೇನಿರುತ್ತೆ ಅದರಲ್ಲಿ ನೀವು ಇದನ್ನು ಸೌಲಭ್ಯವನ್ನು ಒದಗಿಸುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಹವೆವರ್ ಇನ್ನು ಈ ಒಂದು ಮಾರ್ಗಸೂಚಿಗಳನ್ನು ಪ್ರಕಟಿಸಬೇಕಾಗಿದೆ. ಇನ್ನೂ ಪ್ರಕಟಿಸಿಲ್ಲ, ಯಾವುದರಲ್ಲಿ ಸಿಗುತ್ತೆ ಯಾವುದ್ರಲ್ಲಿ ಸಿಗಲ್ಲ ಅಂದ್ಬಿಟ್ಟು ಇನ್ನೂ ಹೇಳಲಾಗಿಲ್ಲ. ರೈಟ್. ಸೊ ಇನ್ನು ಅರ್ಜಿ ಹೇಗೆ ಹಾಕಬೇಕು ಈ ಒಂದು ಯೋಜನೆಗೆ ಅಂತಂದರೆ, ಸೊ ಹವೆವರ್ ಈ ಒಂದು ಅರ್ಜಿ ಸದ್ಯಕ್ಕೆ ಇವಾಗ 4th ಜೂನ್ ಇವತ್ತು. ಸೊ ಸದ್ಯಕ್ಕೆ ಇನ್ನು ಅರ್ಜಿ ಯಾವುದರಲ್ಲಿ ಹಾಕಬೇಕು, ಪರ್ಟಿಕ್ಯುಲರ್ ವೆಬ್ಸೈಟ್ ಇದಕ್ಕೆ ಬಿಡುಗಡೆ ಆಗುತ್ತಾ ಅಥವಾ ಕರ್ನಾಟಕವನ್ನು ಲೈಕ್ ಲಾಸ್ಟ್ ಸುಮಾರು ಹಳೆಯ ಯೋಜನೆಗಳನ್ನು ನೋಡಿದರೆ, ಸೊ ನೀವು ಯಾವುದರಲ್ಲಿ ಅಪ್ಲೈ ಮಾಡ್ತೀರಾ, ಸೇವಾ ಸಿಂಧು ಪೋರ್ಟಲ್ ಆಗಿರ್ಬೋದು, ಕರ್ನಾಟಕ 1 ಆಗಿರ್ಬೋದು ಅಥವಾ ಗ್ರಾಮ್ 1, ಬೆಂಗಳೂರು 1, ಸೊ ಈ ರೀತಿ ವೆಬ್ಸೈಟ್ಸ್ಗಳೇನಿರುತ್ತೆ ಇದರಲ್ಲೇ ಸಿಗುತ್ತೆ. ಸೊ ಇವೆಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ CSC ಸೆಂಟರಲ್ಲಿ ಏನಿರುತ್ತೆ ಅಲ್ಲಿ ಹೋದರೆ ಅವರೇ ನಿಮಗೆ ಅಪ್ಲೈನೇ ಮಾಡಿಕೊಡ್ತಾರೆ. ಇಲ್ಲ ನೀವು ಆನ್ಲೈನಲ್ಲೂ ಅಪ್ಲೈ ಮಾಡ್ಬೋದು ಇದನ್ನು. ರೈಟ್. ಕರ್ನಾಟಕ 1 ಅಥವಾ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಸೊ ಅದರಲ್ಲೇ ಇದು ಒಂದು ಆ್ಯಡ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಮೇ ಬಿ ಇನ್ನೂ ಅಧಿಕೃತವಾಗಿ ಪ್ರಕಟಿಸಿಲ್ಲ. ಸೊ ಸಪ್ರೇಟ್ ಆಗಿರ್ಬೋದು ಅಥವಾ ಅದರಲ್ಲೇ ಆ್ಯಡ್ ಆಗೋದು. ಸೊ ನಾನು ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಈಗ. ಸೊ ಎಷ್ಟು ವಿದ್ಯಾರ್ಥಿಗಳಿಗೆ ಲಾಭ ಆಗ್ಬೋದು ಅಂದರೆ, ಈ ಮುಂಚೆ ವಿದ್ಯಾರ್ಥಿಗಳು ಅರೌಂಡ್ 500 to 2000 ರೂಪೀಸ್ವರೆಗೂ ಬಸ್ಗಳಲ್ಲಿ ಪ್ರತಿ ತಿಂಗಳು ಅನುಮಾನ ಇಷ್ಟು ಸ್ಪೆಂಡ್ ಮಾಡ್ತಾರೆ. ರೈಟ್. ಯಾಕಂದರೆ ಹಳ್ಳಿಯಿಂದ ತಾಲೂಕಿಂದ ಇನ್ನು ಜಿಲ್ಲೆಗಳಿಗೆ, ಸೊ ಡಿಫ್ರೆಂಟ್ ಕಾಲೇಜ್ಗಳಿಗೆ, ಸುಮಾರು ಕಾಲೇಜ್ಗಳು ತಾಲೂಕಲ್ಲಿರುತ್ತೆ, ಸುಮಾರು ಕಾಲೇಜ್ಗಳು ತಾಲೂಕಲ್ಲಿ ಇರೋದಿಲ್ಲ. ರೈಟ್. ಸೊ ಹಾಗಾಗಿ ಅವರು ಜಿಲ್ಲೆಗಳಲ್ಲಿ ಅಡ್ಮಿಷನ್ ತೊಗೊಂಡಿರ್ತಾರೆ. ಸೊ ಹಳ್ಳಿಯಿಂದ ತಾಲೂಕಿನಿಂದ ಫಿರ್ ಜಿಲ್ಲೆಗೆ, ಸೊ ಈ ರೀತಿ ಟ್ರಾವೆಲ್ ಮಾಡೋರಿಗೆ ತುಂಬಾ ಇದು ಹೆಲ್ಪ್ ಆಗಲಿ. ಸೊ ಅಂಥವ್ರು ಸುಮಾರು 500ರಿಂದ 2000, 3000ವರೆಗೂ ಕೆಲವೊಂದು ಸರಿ ಪ್ರತಿ ತಿಂಗಳು ಸ್ಪೆಂಡ್ನ ಮಾಡ್ತಿರ್ತಾರೆ. ಸೊ ಆ ಒಂದು ದುಡ್ಡನ್ನ ಅವರು ತಮ್ಮ ಒಂದು ಸ್ವಂತ ಖರ್ಚಿಗಾಗಿರಲಿ ಅಥವಾ ಪಠ್ಯಪುಸ್ತಕಗಳಿಗಾಗಿ ಅವರು ಅದನ್ನು ಬಳಸ್ಬೋದು. ಹೀಗಾಗಿ ಅವರಿಗೆ ಈ ಒಂದು ಲಾಭನ ಸಿಗಲಿದೆ. ಸೊ ಸ್ಪೆಷಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಹಳ್ಳಿಗಳ ವಿದ್ಯಾರ್ಥಿಗಳು ಏನು ಹೋಗ್ತಿರ್ತಾರೆ ಅವರಿಗೆ ತುಂಬಾ ಇದು ಹೆಲ್ಪು ಆಗಲಿದೆ. ಸೊ ಹಾಗಾಗಿ ಮುಖ್ಯ ಮಾಹಿತಿ ಇದ್ರ ಬಗ್ಗೆ ಟೋಟಲಿ ಹೇಳಬೇಕು ಅಂತಂದರೆ, ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಮೊದಲ ಕ್ಯಾಬಿನೆಟ್ ಸಭೆಯ ನಂತರ ಘೋಷಿಸಲಾದ ನಿರ್ಧಾರವಾಗಿದೆ. ಸೊ ಆದರೆ ಈ ಯೋಜನೆ ಅಧಿಕೃತ ಆದೇಶ, ಪ್ರಾರಂಭ ದಿನಾಂಕ, ಅರ್ಜಿ ವಿಧಾನ ಮತ್ತು ನಿಯಮಗಳು ಇನ್ನೂ ಪ್ರಕಟವಾಗಬೇಕಾಗಿದೆ.
ರೈಟ್. ಇನ್ನೂ ಪ್ರಕಟ ಆಗಿಲ್ಲ, ಆಗಬೇಕಾಗಿದೆ. ಸೊ ಅದರಿಂದ ಸರ್ಕಾರದ ಮುಂದಿನ ಪ್ರಕಟಣೆಗಳನ್ನ ಗಮನಿಸುವುದು ಮುಖ್ಯ, ರೈಟ್. ಸೊ ಇದರಿಂದ ಏನೆಲ್ಲ, ಸೊ ಹಾಗಾಗಿ ಫುಲ್ಲು ಪದವಿ ಸ್ವೀಕರಿಸಿದ ನಂತರ ಘೋಷಣೆಯನ್ನು ಮಾಡಿರ್ತಾರೆ. ಘೋಷಣೆ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಬಟ್ ಆದರೆ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಆಮೇಲೆ ಬರುತ್ತೆ, ರೈಟ್. ಅವರೆಲ್ಲ ಡಿಸ್ಕಸ್ ಮಾಡಾದಮೇಲೆ. ಸೊ ಅದಕ್ಕೋಸ್ಕರ ನಾವು ವೇಟ್ನ ಮಾಡಬೇಕಾಗಿದೆ. ಸೊ ಹೀಗಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ, ನಿಮ್ಮ ಸ್ನೇಹಿತರು ಏನಿರ್ತಾರೆ ಅವ್ರ ಜೊತೆಗೆ ವಿಡಿಯೋನ ಹಂಚ್ಕೊಳ್ಳಿ. ಮತ್ತು ಇನ್ನೂ ಇದ್ರ ಬಗ್ಗೆ ಹೆಚ್ಚು ಅಪ್ಡೇಟ್ಗಳು, ಲೈಕ್ ಯಾವ ರೀತಿ ಅಪ್ಡೇಟ್ ಬರುತ್ತೆ, ಪೋರ್ಟಲ್ ಬಿಡುಗಡೆ ಆಗುತ್ತಾ ಅಥವಾ ಯಾವುದರಲ್ಲಿ ನೀವು ಅಪ್ಲೈ ಮಾಡಬೇಕು, ಹೇಗೆ, ಮತ್ತು ಇದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಬಂದ ತಕ್ಷಣ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಾಗುತ್ತೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ, ಆಮೇಲೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಗೊತ್ತಾಗೋದು, ಹಾಗೆ ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು ಇವರ ಒಂದು ಅಪ್ಡೇಟ್ ಏನು ಬಂತು ಅಂದ್ಬಿಟ್ಟು, ರೈಟ್. ಸೊ ಅದನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಂದು ಇನ್ಫಾರ್ಮೇಟಿವ್ ಯೂಸ್ಫುಲ್ ಇನ್ಫಾರ್ಮ್ ಜೊತೆಗೆ. ಓಕೆ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.